ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬುರ್ಡೆ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಹೊಸ ಬೆಳವಣಿಗೆಯಾಗಿದೆ. ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮತ್ತು ಷಡ್ಯಂತ್ರ ನಡೆಸೋಕೆ ವಿದೇಶಗಳಿಂದ ಫಂಡಿಂಗ್ ಆಗಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆ ನಡೆಸಲಿದೆ. ಇಡಿ ಎಂಟರ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ರಾಜ್ಯ ಪೊಲೀಸ್ ಇಲಾಖೆಯಿಂದ ಈ ಕೇಸ್ಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಪಡೆದಿದ್ದಾರೆ. 2 ಪ್ರಮುಖ NGOಗಳಿಗೆ ಸಂಬಂಧಪಟ್ಟಂತೆ, ಈ ಒಡನಾಡಿ ಮತ್ತು ಸಂವಾದ ಅನ್ನೋ NGOಗಳಿಗೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ಕೊಡಲಾಗಿದೆ. ಇದು ಈ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್. ಇದರ ಬಗ್ಗೆ ಪ್ರತ್ಯೇಕ ವರದಿಯನ್ನು ನಾವು ಮಾಡಿ ಮಾಹಿತಿ ಕೊಡ್ತಾ ಇದ್ದೀವಿ. ನೀವು ಅದನ್ನು ಮಿಸ್ ಮಾಡದೆ ಚೆಕ್ ಮಾಡಿ ಸ್ನೇಹಿತರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CM ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಪಪ್ರಚಾರ ಮಾಡೋದಕ್ಕಾಗಿಯೇ ಬಿಜೆಪಿಗೆ ಹೊರ ರಾಜ್ಯ ಮತ್ತು ಹೊರ ರಾಷ್ಟ್ರಗಳಿಂದ ದುಡ್ಡು ಬಂದಿದೆ, ಇಲ್ಲ ಅಂದ್ರೆ ಬಿಜೆಪಿ ಇಷ್ಟೆಲ್ಲ ಮಾಡೋಕೆ ಹೇಗೆ ಸಾಧ್ಯ ಅಂತ ಬಿಜೆಪಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಈಗ SIT ತನಿಖೆ ನಡೆಸ್ತಾ ಇದೆ. ಬಿಜೆಪಿಯವರಿಗೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇಲ್ವಾ? ಒಂದ್ ಕಡೆ ಸೌಜನ್ಯ ಮನೆಯವರನ್ನ ಎತ್ತಿ ಕಟ್ತಾ ಇದ್ದಾರೆ, ಮತ್ತೊಂದ್ ಕಡೆ ಧಾರ್ಮಿಕ ಸ್ಥಳಕ್ಕೆ ಹೋಗ್ತಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ CBI ತನಿಖೆ ನಡೆಸಿತ್ತಲ್ವಾ? CBI ಯಾರ ದಿನದಲ್ಲಿ ಬರುತ್ತೆ? ಸುಪ್ರೀಂ ಕೋರ್ಟ್ಗೆ ಹೋಗೋದು ಬಿಡೋದು ಸೌಜನ್ಯ ತಾಯಿಗೆ ಸಂಬಂಧಪಟ್ಟಂತ ವಿಚಾರ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅಪಪ್ರಚಾರ ಎಲ್ಲ ಮಾಡ್ತಿರೋದು ಬಿಜೆಪಿ ಅವರು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಈ ಕೇಸ್ ವಿಚಾರವಾಗಿ AI ವಿಡಿಯೋ ಹರಿಬಿಟ್ಟಿದ್ದ ಸಮೀರ್ ರಿಯಾಕ್ಟ್ ಮಾಡಿದ್ದಾರೆ. ಶೀಘ್ರದಲ್ಲಿ ಎಲ್ಲ ಆರೋಪಗಳಿಗೂ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಈವರೆಗೂ SIT ಇಂದ ಯಾವುದೇ ನೋಟಿಸ್ ಬಂದಿಲ್ಲ. ಬೆಳ್ತಂಗಡಿ ಪೊಲೀಸ್ ಕಚೇರಿಯಿಂದ ನೋಟಿಸ್ ಕೊಡಲಾಗಿತ್ತು. ಆ ಕಾರಣಕ್ಕಾಗಿ 3 ಬಾರಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗಿದೆ. ಅದು ಮುಗಿದಿದೆ. ಇನ್ನು ವಿದೇಶಗಳಿಂದ ಫಂಡಿಂಗ್ ಬಂದಿದೆ ಅನ್ನೋ ವಿಚಾರವಾಗಿ ನಾನೇನು ಮಾತಾಡಲ್ಲ, ಪೊಲೀಸ್ ತನಿಖೆ ನಡೀತಾ ಇದೆ, ಅವರೇ ಹೇಳ್ತಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು DCM DK ಶಿವಕುಮಾರ್ ಕೂಡ ಈ ಕೇಸ್ ಬಗ್ಗೆ ಮಾತನಾಡಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಬಿಜೆಪಿ ಮೂಲ ಕಾರ್ಯಕರ್ತರೇ ಷಡ್ಯಂತ್ರ ಮಾಡಿರೋದು ಅಂತ ಆರೋಪಿಸಿದ್ದಾರೆ. ಬಿಜೆಪಿಯಲ್ಲಿ 2 ಬಣಗಳು ಕಚ್ಚಾಡ್ತಿವೆ, ಇದೆಲ್ಲವೂ ಅವರದ್ದೇ ಷಡ್ಯಂತ್ರ. SIT ರಚನೆ ಸ್ವಾಗತ ಮಾಡಿದವರು ಇವರೇ. ಈಗ ನಾಟಕ ಮಾಡ್ತಿರೋರು ಕೂಡ ಬಿಜೆಪಿಯ ಮೂಲ ಕಾರ್ಯಕರ್ತರೇ ಅಂತ ಧಾರ್ಮಿಕ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋಕೆ ಬಿಜೆಪಿಯವರೇ ಕೆಲಸ ಮಾಡಿರೋದು ಅಂತ ಆರೋಪ ಮಾಡಿದ್ದಾರೆ. ಇನ್ನು ಈ ಕೇಸನ್ನ NIAಗೆ ವಹಿಸುವ ಅಗತ್ಯ ಇಲ್ಲ ಅಂತ ರಾಜ್ಯ ಗೃಹ ಮಂತ್ರಿ ಪರಮೇಶ್ವರ್ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಈ ಕೇಸ್ ವಿಚಾರದಲ್ಲಿ ನಡೀತಾ ಇರೋ SIT ತನಿಖೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಆಗ್ತಿದೆ. ಹೀಗಾಗಿ NIAಗೆ ಇದನ್ನು ಹ್ಯಾಂಡ್ ಓವರ್ ಮಾಡೋ ಅಗತ್ಯ ಇಲ್ಲ. ಬಿಜೆಪಿಯವರು SIT ತನಿಖೆಗೆ ತೊಂದರೆ ಮಾಡೋ ಉದ್ದೇಶ ಹೊಂದಿರೋ ತರ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಕೇಸನ್ನ ಇಡಿ ತನಿಖೆ ಮಾಡುತ್ತೆ ಅಂದ್ರೆ ನಮ್ಮ ಅಭ್ಯಂತರನೂ ಇಲ್ಲ. ಫೆಮಾ ಮತ್ತು ಇತರ ಕಾಯ್ದೆಗಳ ಅಡಿ ತನಿಖೆ ಆರಂಭಿಸಿ ಧಾರ್ಮಿಕ ಕ್ಷೇತ್ರದ ವಿರುದ್ಧದ ಷಡ್ಯಂತ್ರಕ್ಕೆ NGO ಹಣ ಬಳಕೆಯಾಗಿರೋ ಬಗ್ಗೆ ವಿಚಾರಣೆ ನಡೆಸ್ತಾರೆ ಅಂದ್ರೆ ನಡೆಸ್ಲಿ, ನಮ್ದೇನು ಪ್ರಾಬ್ಲಮ್ ಇಲ್ಲ ಅಂತಲೂ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅವರು ಹಣಕಾಸಿನ ವಿಚಾರಗಳ ಕುರಿತು ತನಿಖೆ ಮಾಡ್ತಾರೆ. SIT ತನ್ನ ಪಾಲಿನ ಜವಾಬ್ದಾರಿ ನಿಭಾಯಿಸುತ್ತೆ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಭಾರತ ಅಮೆರಿಕ ಟ್ಯಾರಿಫ್ ಗಲಾಟೆಗೆ ಸಂಬಂಧಪಟ್ಟಂತೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಸಂಬಂಧ ಭಾರತ ಅಮೆರಿಕದೊಂದಿಗೆ ಮಾತುಕತೆ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತ ಈಗ ಆಲ್ರೆಡಿ ಯುರೋಪಿಯನ್ ಯೂನಿಯನ್ ಜೊತೆಗೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಪ್ಲಾನ್ ಮಾಡ್ತಾ ಇದೆ. UK UAE ಜೊತೆಗೆ ಹೊಸ ವ್ಯಾಪಾರ ಒಪ್ಪಂದಗಳನ್ನ ಮಾಡಿಕೊಂಡಾಗಿದೆ. ಹಾಗೆ ಆಸ್ಟ್ರೇಲಿಯಾ ಜೊತೆಗೂ ಅಗ್ರಿಮೆಂಟ್ ಆಗಿದೆ. ನೆಕ್ಸ್ಟ್ ಚಿಲಿ, ಪೆರು, ನ್ಯೂಜಿಲೆಂಡ್, ಒಮಾನ್ ರಾಷ್ಟ್ರಗಳೊಂದಿಗೂ ಕೂಡ ನಾವು ಬೇರೆ ಬೇರೆ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಗ್ಲೋಬಲ್ ಗ್ರೋತ್ಗೆ ಭಾರತ 18% ಕೊಡುಗೆ ಕೊಡ್ತಾ ಇದೆ. ಆಲ್ರೆಡಿ ಟ್ರೇಡ್ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ, ಇನ್ನು ಆಗ್ತಾ ಇದಾವೆ ಕೆಲಸ ಅಂತ ಗೋಯಲ್ ಹೇಳಿದ್ದಾರೆ. ಅಂದ್ರೆ ಇವಾಗಲೇ ಎಲ್ಲ ಮುಗಿದು ಹೋಗಿಲ್ಲ ಟ್ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಟ್ರಂಪ್ ಏನೇ ಹೇಳಿ ಅಮೆರಿಕ ಮತ್ತು ಭಾರತ ಮಾತಾಡ್ತಿದ್ದಾರೆ ಅನ್ನೋದನ್ನ ಪಿಯೂಷ್ ಗೋಯಲ್ ಮತ್ತೆ ಕನ್ಫರ್ಮ್ ಮಾಡಿದ್ದಾರೆ. ಏನೋ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಸೇನೆ ವರ್ಸಸ್ ಮಮತಾ ಬ್ಯಾನರ್ಜಿ ಸರ್ಕಾರ ಅನ್ನೋ ಪರಿಸ್ಥಿತಿ ಉದ್ಭವ ಆಗಿದೆ. ಸೋಮವಾರ ಕೋಲ್ಕತ್ತಾದಲ್ಲಿ TMC ಪಾರ್ಟಿಯ ಪ್ರತಿಭಟನಾ ವೇದಿಕೆಯನ್ನ ಸೇನೆ ತೆಗೆದುಹಾಕಿತ್ತು. ಬರೋಬ್ಬರಿ 1 ತಿಂಗಳಿಂದ ಸ್ಟೇಜ್ ಹಾಕಿದ್ದಾರೆ. ಹೇಳಿದ್ರು ಕೇಳ್ತಾ ಇಲ್ಲ, ಹಾಗೆ ನಾವು ಇದನ್ನ ರಿಮೂವ್ ಮಾಡಿದೀವಿ ಅಂತ ಸೇನೆ ಕಾರಣ ಕೊಟ್ಟಿತ್ತು. ಈಗ ಕೋಲ್ಕತ್ತಾ ಟ್ರಾಫಿಕ್ ಪೊಲೀಸರು ಸೇನೆಯ ವಾಹನವನ್ನ ಸೀಸ್ ಮಾಡಿದ್ದಾರೆ. ಸೇನೆಯವರು ಅಪಾಯಕಾರಿಯಾಗಿ ಡ್ರೈವಿಂಗ್ ಮಾಡ್ತಾ ಇದ್ರು, ಸರಿಯಾಗಿ ಡ್ರೈವಿಂಗ್ ಮಾಡ್ತಾ ಇರಲಿಲ್ಲ ಅವರು ಅಂತ ಆರ್ಮಿ ಟ್ರಕ್ ಅನ್ನ ಕೋಲ್ಕತ್ತಾ ಪೊಲೀಸರು ಎಳ್ಕೊಂಡು ಹೋಗಿದ್ದಾರೆ. ಸೇನೆಯ ಚಾಲಕನನ್ನ ಗಾಡಿ ಸ್ಲೋ ಮಾಡುವಂತ ಹೇಳಿದ್ರು ಕೂಡ ಕೇಳಲಿಲ್ಲ. ಆರ್ಮಿ ವಾಹನದ ಹಿಂದೆ ನಮ್ಮ ವಾಹನ ಇತ್ತು, ಆದ್ರೆ ನಾವು ಹೇಳಿದ್ದನ್ನ ಸೇನಾ ವಾಹನದ ಡ್ರೈವರ್ ಕೇಳಲೇ ಇಲ್ಲ ಅಂತ ಕೋಲ್ಕತ್ತಾ ಪೊಲೀಸರು ಆರೋಪ ಮಾಡಿದ್ದಾರೆ ಸೇನೆ ಮೇಲೆ. ಈ ಆರೋಪಕ್ಕೆ ಸೇನಾ ವಾಹನವನ್ನ ಓಡಿಸ್ತಾ ಇದ್ದ ಯೋಧ ರಿಯಾಕ್ಟ್ ಮಾಡಿದ್ದಾರೆ.
ಸೇನಾ ವಾಹನವನ್ನು ರೆಗ್ಯುಲರ್ ಡ್ರೈವರ್ಸ್ ಓಡಿಸ್ತಿರಲ್ಲ, ಸೇನೆಯವರೇ ಯಾರಾದರೂ ಓಡಿಸ್ತಿರ್ತಾರೆ ಸಾಮಾನ್ಯವಾಗಿ. ಅವ್ರು ಹೇಳಿದ್ದಾರೆ, ನಾವು ನಿಧಾನವಾಗಿಯೇ ವಾಹನವನ್ನು ಓಡಿಸ್ತಾ ಇದ್ವಿ ನಾರ್ಮಲ್ ಆಗಿ. ನಮ್ಮ ಹಿಂದೆ ಸಿಟಿ ಪೊಲೀಸ್ ಕಮಿಷನರ್ ಕಾರ್ ಇದ್ದಿದ್ದರಿಂದ ನಾವು ಅಪಾಯಕಾರಿಯಾಗಿ ಕಾರ್ ಓಡಿಸ್ತಾ ಇದ್ದೀವಿ ಅಂತ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದರು. ಈ ಘಟನೆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀವಿ ಅಂತ ಯೋಧ ಹೇಳಿದ್ದಾರೆ. ಅಂದಹಾಗೆ ಸೋಮವಾರ ಬಂಗಾಳಿ ಭಾಷೆ ಮಾತನಾಡೋ ವಲಸೆ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಕೋಲ್ಕತ್ತಾದ ಗಾಂಧಿ ಪ್ರತಿಮೆ ಬಳಿ ಟಿಎಂಸಿ ಪ್ರತಿಭಟಿಸ್ತಾ ಇತ್ತು. ಇಷ್ಟೊಂದೆಲ್ಲ ದಿನ ಬಂದು ನೀವಿಲ್ಲಿ ಪ್ರತಿಭಟನೆ ಮಾಡೋಕೆ ಈ ಜಾಗದಲ್ಲಿ ಅವಕಾಶ ಇಲ್ಲ ಅಂತ ಸೇನೆ ಆ ಪ್ರತಿಭಟನಾ ವೇದಿಕೆಯನ್ನ ರಿಮೂವ್ ಮಾಡಿತ್ತು. ಇದಕ್ಕೆ ಟಿಎಂಸಿ ಮುಖ್ಯಸ್ಥೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ, ಬಿಜೆಪಿ ಸೇನೆಯನ್ನ ಆಟಿಕೆಯಾಗಿ ಯೂಸ್ ಮಾಡ್ತಾ ಇದೆ, ನಾನು ಸೇನೆಯನ್ನ ಬ್ಲೇಮ್ ಮಾಡಲ್ಲ, ಸೇನೆ ಬಿಜೆಪಿ ಕೈಲಿ ಆಟ ಆಡಬಾರ್ದು, ನ್ಯೂಟ್ರಲ್ ಆಗಿರಬೇಕು, ವೇದಿಕೆಯನ್ನ ಧ್ವಂಸ ಮಾಡೋ ಮುನ್ನ ಸೇನೆ ಕೋಲ್ಕತ್ತಾ ಪೊಲೀಸರಿಗೆ ತಿಳಿಸಬೇಕಾಗಿತ್ತು ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಕೋಲ್ಕತ್ತಾ ಪೊಲೀಸರು ಸೇನಾ ವಾಹನವನ್ನ ಸೀಸ್ ಮಾಡಿದ್ದಾರೆ. ಅಂದಹಾಗೆ ಮಹಾತ್ಮ ಗಾಂಧಿ ಪ್ರತಿಮೆ ಇರೋ ಕೋಲ್ಕತ್ತಾದ ಮೈದಾನ್ ಏರಿಯಾ ಸೇನೆಗೆ ಸೇರಿದ ಜಾಗ. ಸೇನೆಯ ಈಸ್ಟರ್ನ್ ಕಮಾಂಡ್ ಇದನ್ನು ನಿರ್ವಹಿಸುತ್ತೆ. ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಈ ಮೈದಾನದಲ್ಲಿ ಕಾರ್ಯಕ್ರಮ ಸೇರಿದಂತೆ ಯಾವುದೇ ಇವೆಂಟ್ ನಡೆಸೋಕೆ ಸೇನೆ ಜಸ್ಟ್ 2 ದಿನ ಅವಕಾಶ ಅಷ್ಟೇ ಕೊಡಬಹುದು. ಅಷ್ಟೇ ಕೊಡೋದು ಸೇನೆ ಯಾವಾಗಲೂ ಕೂಡ. ರಕ್ಷಣಾ ಇಲಾಖೆ ಪರ್ಮಿಷನ್ ನೀಡಿದ್ರೆ ಮಾತ್ರ 3 ದಿನ ಅವಕಾಶ ಕೊಡಲಾಗುತ್ತೆ. ಆದ್ರೆ 1 ತಿಂಗಳಿಂದ ಮಮತಾ ಬ್ಯಾನರ್ಜಿ ಪಾರ್ಟಿಯವರು ಇಲ್ಲಿ ವೇದಿಕೆ ಹಾಕೊಂಡಿದ್ರು. ಇದರ ಸಂಘಟಕರಿಗೂ ಸ್ಟೇಜ್ ರಿಮೂವ್ ಮಾಡಿ ಅಂತ ಹೇಳಿ ಸೇನೆ ಅದಕ್ಕೆ ಸೂಚನೆ ಕೊಟ್ಟಿತ್ತು, ಆದ್ರೂ ತೆಗೆದಿರಲಿಲ್ಲ. ಹೀಗಾಗಿ ನಾವು ಅದನ್ನ ತೆಗೆದು ಹಾಕಿದ್ವಿ ಅಂತ ಸೇನೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇನ್ನು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರೋ ಅಫ್ಘಾನಿಸ್ತಾನದ ಸರಣಿ ಭೂಕಂಪ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಜಾಸ್ತಿಯಾಗಿದೆ. ಸಾವಿನ ಸಂಖ್ಯೆ 1411ಕ್ಕೆ ರೀಚ್ ಆಗಿದೆ. ಸುಮಾರು 3124 ಜನ ಗಾಯಗೊಂಡಿದ್ದಾರೆ. 5,000 ಮನೆಗಳು ಬಿದ್ದು ಹೋಗಿವೆ. ಏನೋ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡಗೆ ಹಿನ್ನಡೆಯಾಗಿದೆ. ಜಾಮೀನು ಕೋರಿ ಪವಿತ್ರ ಗೌಡ ಸಲ್ಲಿಸಿದ್ದ ಅರ್ಜಿಯನ್ನ 57ನೇ ಸೆಷನ್ಸ್ ಕೋರ್ಟ್ ವಜಾ ಮಾಡಿದೆ. ನನ್ನಿಂದ ರೇಣುಕಾಸ್ವಾಮಿ ನಿಧನ ಹೊಂದಿಲ್ಲ, ನಾನು ಮಹಿಳೆ ಹಾಗೂ ಸಿಂಗಲ್ ಮದರ್, ಮಗಳ ಆರೈಕೆ ಮಾಡಬೇಕು, ಹೀಗೆ ಇನ್ನಿತರ ಕಾರಣಗಳನ್ನ ಪವಿತ್ರ ಗೌಡ ಪರ ವಕೀಲರು ಅರ್ಜಿ ಹಾಕಿದ್ರು. ಆದರೆ ಯಾವುದೇ ಕಾರಣವನ್ನ ಪರಿಗಣಿಸದೆ 57ನೇ ಸೆಷನ್ಸ್ ಕೋರ್ಟ್ನ ಜಸ್ಟಿಸ್ IP ನಾಯಕ್ ಜಾಮೀನನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹೀಗಾಗಿ ಪವಿತ್ರ ಗೌಡ ಹೈಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಅಕ್ರಮ ಚಿನ್ನ ಸಾಗಾಟ ಕೇಸ್ನಲ್ಲಿ ಸದ್ಯ ಜೈಲಿನಲ್ಲಿರೋ ನಟಿ ರನ್ಯಾ ರಾವ್ ಸೇರಿ 4 ಆರೋಪಿಗಳಿಗೆ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ DRI ದೊಡ್ಡ ಶಾಕ್ ಕೊಟ್ಟಿದೆ. 127 kg ಚಿನ್ನ ಅಕ್ರಮ ಸಾಗಾಟ ಮಾಡಿದ್ದಾರೆ ಅನ್ನೋದು ಸಾಬೀತಾದ ಹಿನ್ನೆಲೆಯಲ್ಲಿ ರನ್ಯಾ ರಾವ್ಗೆ ಬರೋಬ್ಬರಿ 102 ಕೋಟಿ ರೂಪಾಯಿ ದಂಡ ಹಾಕಿದೆ. ಇತ್ತ ಕೇಸ್ನ A2 ಆರೋಪಿ ತರುಣ್ ಕೊಂಡರಾಜು 67.6 kg ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡಿದ್ದು ದೃಢಪಟ್ಟಿದ್ದು 62 ಕೋಟಿ ರೂಪಾಯಿ ದಂಡ ವಿಧಿಸಲಾಗಿದೆ. ಇನ್ನು ಕೇಸ್ನ ಇತರ ಆರೋಪಿಗಳಾದ ಸಾಹಿಲ್ ಮತ್ತು ಭರತ್ ಜೈನ್ ತಲಾ 63.61 kg ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡಿರುವುದು ದೃಢಪಟ್ಟಿದೆ. ಇದರಿಂದ ಭರತ್ ಜೈನ್ ಮತ್ತು ಸಾಹಿಲ್ ಜೈನ್ಗೆ 53 ಕೋಟಿ ರೂಪಾಯಿ ದಂಡ ಪಾವತಿಗೆ ಸೂಚಿಸಲಾಗಿದೆ. 4 ಆರೋಪಿಗಳಿಗೆ ಶೋಕಾಸ್ ನೋಟಿಸ್ ಕೂಡ ಕೊಡಲಾಗಿದೆ. ಸದ್ಯ ರನ್ಯಾ ರಾವ್ ಸೇರಿದಂತೆ 4 ಆರೋಪಿಗಳು ಕಾಫಿಪೋಸಾ ಕಾಯ್ದೆ ಅಡಿಯಲ್ಲಿ ಜೈಲಿನಲ್ಲಿದ್ದಾರೆ. ಇನ್ನು ಸೆಪ್ಟೆಂಬರ್ 2ನೇ ತಾರೀಕಿನಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಅಧಿಕೃತವಾಗಿ ಜಾರಿಯಾಗಿದೆ. ಇನ್ನು ಮುಂದೆ ಬೆಂಗಳೂರು 5 ಪಾಲಿಕೆಗಳಾಗಿ ಡಿವೈಡ್ ಆಗಿ ಕೆಲಸ ಮಾಡುತ್ತೆ. ಈಗ ಆಲ್ರೆಡಿ 5 ಪಾಲಿಕೆಗಳಿಗೆ 10 ಕಚೇರಿಗಳನ್ನ ಗುರುತು ಮಾಡಲಾಗಿದೆ. ಇದರಿಂದ BBMP ವ್ಯಾಪ್ತಿಯ ಎಲ್ಲ ಬೋರ್ಡ್ಗಳು ಇವತ್ತಿನಿಂದ ಚೇಂಜ್. ಈಗ ಆಲ್ರೆಡಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ರೂಲ್ಸ್ ಕೂಡ ಮಾಡಿದೆ. 5 ಪಾಲಿಕೆಗಳಿಗೆ 28 ವಿಧಾನಸಭಾ ಕ್ಷೇತ್ರಗಳನ್ನು ಹಂಚಿಕೆ ಮಾಡಲಾಗಿದೆ. ಜೊತೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ 15 IAS, 20ಕ್ಕೂ ಅಧಿಕ KAS, 2 IPS ಅಧಿಕಾರಿಗಳ ಹುದ್ದೆಗಳನ್ನ ರಚನೆ ಮಾಡಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ನೆಲ್ಕುಂದ ಅನ್ನೋ ಕಡೆ ಅತಿ ಹೆಚ್ಚು 68.5 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಕನ್ನಡ ಬಿಟ್ಟು ಉಳಿದೆಲ್ಲ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಆ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಣ ಹವೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಉತ್ತರ ಭಾರತದ ಹಲವು ಕಡೆ ಕಳೆದ ಕೆಲ ದಿನಗಳಿಂದ ಭಾರಿ ಮಳೆಯಾಗ್ತಿದೆ. ಪ್ರವಾಹ ಪರಿಸ್ಥಿತಿ ಕೂಡ ಕೆಲ ಕಡೆ ಉಂಟಾಗಿದೆ. ಪರಿಣಾಮ ಪಂಜಾಬ್ ಒಂದೇ ಕಡೆ 29 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಜಮ್ಮು ಕಾಶ್ಮೀರ ಹಾಗೂ ಉತ್ತರಾಖಂಡಲ್ಲೂ ಕೂಡ ಭಾರಿ ಮಳೆ ಆಗ್ತಿದೆ. ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲೂ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಜನರ ಸಂಚಾರಕ್ಕೆ ಭಾರಿ ಅಡಚಣೆ ಉಂಟಾಗಿದೆ. ಇನ್ನು ಹುಬ್ಬಳ್ಳಿಯ ಈದ್ಗಾ ಮೈದಾನದ ಕುರಿತು ಮತ್ತೊಂದು ವಿವಾದ ಶುರುವಾಗಿದೆ. ಈದ್ಗಾ ಮೈದಾನಕ್ಕೆ ರಾಣಿ ಚೆನ್ನಮ್ಮ ಮೈದಾನ ಅಂತ ಹೆಸರಿಡೋಕೆ ಬಿಜೆಪಿ ನೇತೃತ್ವದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮುಂದಾಗಿದೆ. 2022ರಲ್ಲಿ ನಡೆದಿದ್ದ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಬಗ್ಗೆ ನಿರ್ಣಯವನ್ನ ಕೂಡ ಪಾಸ್ ಮಾಡಲಾಗಿದೆ. ಇದನ್ನ ಸರ್ಕಾರಕ್ಕೆ ಕಳಿಸಿ ಮೈದಾನದ ಹೆಸರನ್ನ ಬದಲಿಸ್ತೀವಿ ನಾವು ಅಂತ ಬಿಜೆಪಿಯವರು ಹೇಳ್ತಾ ಇದ್ರೆ, ಕಾಂಗ್ರೆಸ್ ಸೇರಿದ ಹಾಗೆ ಮುಸ್ಲಿಂ ಸಮುದಾಯ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದೆ. ಕೆ ಚಂದ್ರಶೇಖರ್ ರಾವ್ ಅವರ BRS ಮುಂಚಿನ TRS ಈಗ BRS ಆಗಿದೆಯಲ್ಲ, ಇವರು ಪಾರ್ಟಿಲಿ ಫ್ಯಾಮಿಲಿ ಹೊಡೆದಾಟ ವಿಪರೀತಕ್ಕೆ ಹೋಗ್ತಾ ಇದೆ. ಈಗ KCR ತಮ್ಮ ಮಗಳು MLC ಕೆ ಕವಿತಾ ಅವರನ್ನೇ ಆಚೆಗೆ ಹಾಕಿದ್ದಾರೆ, ಪಾರ್ಟಿಯಿಂದ ಹೊರಗೆ ತಪ್ಪಿದ್ದಾರೆ.
ತಮ್ಮ ಕಸಿನ್ಗಳಾದ ಮಾಜಿ ನೀರಾವರಿ ಮಂತ್ರಿ ಟಿ ಹರೀಶ್ ಹಾಗೂ ಮಾಜಿ ಸಂಸದ ಜೆ ಸಂತೋಷ್ ಇವರಿಬ್ಬರು ಸೇರಿ ತನ್ನ ತಂದೆ ಹಾಗೂ ಪಕ್ಷದ ಅಧ್ಯಕ್ಷ ಚಂದ್ರಶೇಖರ್ ರಾವ್ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ ಅಂತ ಕವಿತಾ ಆರೋಪ ಮಾಡಿದ್ರು. ಅದರ ಬೆನ್ನಲ್ಲೇ ಅವರ ಅಪ್ಪ ಮಗಳು ನನ್ನ ಬಗ್ಗೆ ಬಹಳ ಕನಿಕರ ತೋರಿಸ್ತಿದ್ದಾಳಲ್ಲ ಅಂತ ಯೋಚನೆ ಮಾಡಿದೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತೀಯ ಅಂತ ಹೇಳಿ ಮಗಳನ್ನೇ ಪಾರ್ಟಿಯಿಂದ ಹೊರಗೆ ದಬ್ಬಿದ್ದಾರೆ ಚಂದ್ರಶೇಖರ್ ರಾವ್. ವೋಟರ್ ಲಿಸ್ಟ್ ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಚರ್ಚೆ ನಡೀತಿರೋ ಹೊತ್ತಲ್ಲಿ ಚುನಾವಣಾ ಆಯೋಗ ಉತ್ತರ ಪ್ರದೇಶದ ಮತದಾರರ ಪಟ್ಟಿಯಲ್ಲಿ ದೊಡ್ಡ ಪ್ರಮಾಣದ ಲೋಪದೋಷವನ್ನ ಪತ್ತೆ ಹಚ್ಚಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ. ಪಂಚಾಯಿತಿ ಚುನಾವಣೆ ಮುನ್ನ ಯುಪಿಯಲ್ಲಿ ಮತದಾರರ ಪಟ್ಟಿಯಲ್ಲಿ 1 ಕೋಟಿಗೂ ಅಧಿಕ ಅನುಮಾನಾಸ್ಪದ ಮತದಾರರಿರೋದು ಚುನಾವಣಾ ಆಯೋಗ ಪತ್ತೆ ಹಚ್ಚಿದೆ. ಕೆಲವರ ಹೆಸರು, ಜಾತಿ, ವಿಳಾಸ, ಲಿಂಗ, ವಯಸ್ಸು ಸಾಕಷ್ಟು ವ್ಯತ್ಯಾಸ ಕಂಡು ಬಂದಿದೆ. ಹೀಗಾಗಿ ಗುರುತನ್ನ ಪತ್ತೆ ಹಚ್ಚೋಕೆ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಪ್ರತಿ ಮತದಾರರ ಮನೆಗೆ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಚುನಾವಣಾ ಆಯೋಗ ಆದೇಶ ಕೊಟ್ಟಿದೆ. ಪಂಜಾಬ್ನಲ್ಲಿ ಸಿನಿಮಿಯಾ ಘಟನೆಯಾಗಿದೆ. ಅತ್ಯಾಚಾರ ಮತ್ತು ವಂಚನೆ ಪ್ರಕರಣ ಸಂಬಂಧ ಅರೆಸ್ಟ್ ಆಗಿದ್ದ ಪಂಜಾಬ್ನ ಆಮ್ ಆದ್ಮಿ ಪಾರ್ಟಿ ಎಂಎಲ್ಎ ಹರ್ಮೀತ್ ಸಿಂಗ್ ಪತನ್ಮಂಜ್ರಾ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡಿದ್ದಾರೆ. ಹೆಂಗೆ? ಮಹಿಳೆಯೊಬ್ಬರು ಅತ್ಯಾಚಾರ ಹಾಗೂ ವಂಚನೆ ಕೇಸ್ ಹಾಕಿದ ಬೆನ್ನಲ್ಲೇ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು. ಕರ್ನಾಲ್ ಅನ್ನೋ ಕಡೆ ಅರೆಸ್ಟ್ ಮಾಡಿ ಪೊಲೀಸರು ಅವರನ್ನ ಸ್ಥಳೀಯ ಸ್ಟೇಷನ್ಗೆ ಕರ್ಕೊಂಡು ಹೋಗೋಕೆ ಮುಂದಾಗಿದ್ರು. ಆಗ ಹರ್ಮಿತ್ ಮತ್ತವರ ಸಹಾಯಕರು ಪೊಲೀಸರ ಮೇಲೆ ಗುಂಡು ಹಾರಿಸಿ ಬೆದರಿಕೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. 2020 ದಿಲ್ಲಿ ಗಲಭೆಗಳ ಪಿತೂರಿ ಕೇಸ್ಗೆ ಸಂಬಂಧಪಟ್ಟಂತೆ ದಿಲ್ಲಿ ಹೈಕೋರ್ಟ್ ದೊಡ್ಡ ಆದೇಶ ಕೊಟ್ಟಿದೆ. ಕೇಸ್ನಲ್ಲಿ ಸದ್ಯ ಬಂಧನದಲ್ಲಿರೋ ಜೆಎನ್ಯು ಯೂನಿವರ್ಸಿಟಿಯ ಮಾಜಿ ವಿದ್ಯಾರ್ಥಿಗಳಾದ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಸೇರಿ 7 ಮಂದಿಗೆ ಕೋರ್ಟ್ ಜಾಮೀನು ಕೊಡೋಕೆ ನಿರಾಕರಿಸಿದೆ. ದಿಲ್ಲಿ ಹೈಕೋರ್ಟ್ನ ಜಸ್ಟಿಸ್ ನವೀನ್ ಚಾವಲಾ ಮತ್ತು ಶಲಿಂದರ್ ಕೌರ್ರ ದ್ವಿಸದಸ್ಯ ಪೀಠ ಈ ಆದೇಶ ಕೊಟ್ಟಿದೆ. ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ರ ಜಾಮೀನು ಅರ್ಜಿ 2022ರಿಂದ ಪೆಂಡಿಂಗ್ ನಲ್ಲಿವೆ. ಈ ಆದೇಶವನ್ನು ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಆರೋಪಿಗಳು ಈಗ ಹೇಳಿದ್ದಾರೆ. ಸ್ನೇಹಿತರೆ, ಫೆಬ್ರವರಿ 2020ರಲ್ಲಿ ಸಿಎಎ ಕಾಯ್ದೆ ವಿರುದ್ಧ ನಡೆದ ಪ್ರತಿಭಟನೆ ವೇಳೆ ಅದು ತಿರುಗಿ ಹಿಂಸಾಚಾರಕ್ಕೆ ತಿರುಗಿ ಕೋಮು ಗಲಭೆಯಲ್ಲಾಗಿತ್ತು ದಿಲ್ಲಿಯಲ್ಲಿ. ಅದರಲ್ಲಿ ಇವರು ಪಿತೂರಿ ಮಾಡಿದ್ದಾರೆ ಅನ್ನೋ ಆರೋಪ ಇವ್ರ ಮೇಲಿದೆ. ಈ ಗಲಭೆ ವೇಳೆ 50 ಜನ ಪ್ರಾಣ ಕಳ್ಕೊಂಡಿದ್ರು, 700ಕ್ಕೂ ಅಧಿಕ ಜನ ಗಾಯಗೊಂಡಿದ್ರು. ಏನೋ ಭಾರತದ ಅತಿದೊಡ್ಡ ಐಟಿ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಿಸಿಎಸ್ ತನ್ನ ಬಹುಪಾಲು ಉದ್ಯೋಗಿಗಳಿಗೆ ಸಂಬಳ ಏರಿಕೆ ಮಾಡಿದೆ, ಇನ್ಕ್ರಿಮೆಂಟ್ ಕೊಟ್ಟಿದೆ. 4.5%ನಿಂದ 7% ವರೆಗೆ ಸಂಬಳ ಹೆಚ್ಚು ಮಾಡಿದೆ. ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದ್ದವರಿಗೆ 10%ನ ಮೇಲೂ ಕೂಡ ಕೆಲವರಿಗೆ ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಏನೋ ಕಳೆದ ಸೆಷನ್ ನಲ್ಲಿ ಲಾಭ ಮಾಡಿಕೊಂಡಿದ್ದ ಭಾರತದ ಷೇರುಪೇಟೆ ರೆಡ್ ನಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 206 ಪಾಯಿಂಟ್ಸ್ ಡೌನ್ ಆಗಿ 80,157ಕ್ಕೆ ತಲುಪಿದೆ. ನಿಫ್ಟಿ 45 ಪಾಯಿಂಟ್ಸ್ ಡೌನ್ ಆಗಿ 24,579ಕ್ಕೆ ರೀಚ್ ಆಗಿದೆ. ಟ್ರಂಪ್ ರ ಟ್ಯಾರಿಫ್ ಕಳವಳದಿಂದ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆದಿದೆ. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್ ಹಾಗೆಯೇ ಮುಂದಿನ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಕೇಂದ್ರ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋ ಕುತೂಹಲ ಆ ಕಡೆಗೆ ಮೈಂಡ್ ಈಗ ಮನೆ ಮಾಡಿದೆ. ಹೀಗಾಗಿ ಮಾರ್ಕೆಟ್ ರೆಡ್ ನಲ್ಲಿದೆ. ಪವರ್ ಗ್ರಿಡ್ ಕಾರ್ಪೊರೇಷನ್, ನೆಸ್ಲೆ ಇಂಡಿಯಾ, ಎನ್ಟಿಪಿಸಿ, ಟಾಟಾ ಸ್ಟೀಲ್, ಹಿಂದೂಸ್ತಾನ್ ಯೂನಿಲಿವರ್ ಷೇರುಗಳು ಗ್ರೀನ್ ನಲ್ಲಿದ್ವು. ಮಹೀಂದ್ರ ಅಂಡ್ ಮಹೀಂದ್ರ, ಐಸಿಐಸಿಐ ಬ್ಯಾಂಕ್, ಏಷ್ಯನ್ ಪೇಂಟ್ಸ್, ಕೋಟಕ್ ಮಹೀಂದ್ರ ಬ್ಯಾಂಕ್ ಮತ್ತು ಟಾಟಾ ಮೋಟಾರ್ಸ್ ಷೇರುಗಳು ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 8 ಪೈಸೆ ಡೌನ್ ಆಗಿ 88 ರೂಪಾಯಿ 18 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 69 ರೂಪಾಯಿ ಕಮ್ಮಿಯಾಗಿ 1,04,424 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 70 ರೂಪಾಯಿ ಕಮ್ಮಿಯಾಗಿ 95,650 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 33 ರೂಪಾಯಿ ಜಾಸ್ತಿಯಾಗಿ 1,22,833 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.